ಇನ್ನು ಒಂದೇ ಒಂದು ಹೆಲಿಕಾಪ್ಟರ್ ಮೇಲೆ ಆದಂತಹ ದಾಳಿ ಆಲ್ಮೋಸ್ಟ್ ಶಾಂತವಾಗುತ್ತೆ ಪರಿಸ್ಥಿತಿ ಅಂತ ಅಂದಾಜು ಮಾಡಿದ್ರು. ಆ ಪರಿಸ್ಥಿತಿಯನ್ನು ಇನ್ನಷ್ಟು ಉದ್ವಿಗ್ನಗೊಳಿಸಿದೆ. ಅಮೆರಿಕ ಹಾಗೂ ಇರಾನ್ ಮಧ್ಯೆ ಈಗ ಅಪಾಚೆ ಹೆಲಿಕಾಪ್ಟರ್ ಮೇಲಿನ ಅಟ್ಯಾಕ್ ಮತ್ತೊಮ್ಮೆ ಕಿಡಿ ಹೊಚ್ಚಿದೆ. ಸೊ ಅಮೆರಿಕ ಏನೋ ಒಂದು ದಾಳಿಯನ್ನು ಮಾಡಿತ್ತು, ಅದಕ್ಕೆ ಕೌಂಟರ್ ಆಗಿ ಇರಾನ್ ಕೂಡ ಅಟ್ಯಾಕ್ ಅನ್ನು ಶುರು ಮಾಡಿದೆ. ಎಲ್ಲೆಲ್ಲಿ ಅಟ್ಯಾಕ್ ಮಾಡ್ತಾ ಇದೆ? US ನ ಏರ್ ಬೇಸ್ಗಳು ಯಾವ್ಯಾವ ದೇಶದಲ್ಲಿದ್ದಾವೋ ತನ್ನ ಮಿತ್ರ ರಾಷ್ಟ್ರಗಳು, ಆ ರಾಷ್ಟ್ರಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಸೇನೆ ಅಟ್ಯಾಕ್ ಮಾಡ್ತಾ ಇದೆ. ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನು ಇರಾನ್ ಸೇನೆ ನಡೆಸ್ತಾ ಇರುವಂಥದ್ದು. ಅಮೆರಿಕಾದ ಬೇಸ್ಗಳೆಲ್ಲಿದ್ದಾವೋ ಆ ನೌಕಾ ನೆಲೆಗಳನ್ನು, ಸೇನಾ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದೆ. ಬಹರೇನ್, ಜಾರ್ಡನ್, ಈ ದೇಶಗಳ ಅಮೆರಿಕಾದ ಮಿಲಿಟರಿ ಬೇಸ್ಗಳು ಗುರಿಯಾಗಿಸ್ಕೊಂಡು, ಅಂದರೆ ಇವುಗಳನ್ನು ಗುರಿಯಾಗಿಸ್ಕೊಂಡು ಇರಾನ್ ದಾಳಿಯನ್ನು ಮಾಡ್ತಾ ಇದೆ. ಇಲ್ಲಿ ಗಮನಿಸಬೇಕು, ಕೇವಲ ಮಿಸೈಲ್ ಅಷ್ಟೇ ಅಲ್ಲ, ಡ್ರೋನ್ಗಳ ಮೂಲಕ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಆ್ಯಂಡ್ ಇರಾನ್ನ ಡ್ರೋನ್ ಯಾಕೆ ಫೇಮಸ್ ಅಂತಂದರೆ, ಇರಾನ್ ಬಳಸುವಂಥದ್ದು ಕಾಮಿಕಾಜೆ ಡ್ರೋನ್. ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಿಮಗೆ ತುಂಬ ಕಡಿಮೆ ಖರ್ಚಾಗುತ್ತೆ. ಮಿಲಿಟ್ರಿ ಲೆಕ್ಕಾಚಾರದಲ್ಲಿ ನೋಡೋ ಹಾಗಿದ್ರೆ 40 ಲಕ್ಷ ಅನ್ನುವಂಥದ್ದು ಕಮ್ಮಿನೇ, ಯಾಕಂದರೆ ಬಜೆಟ್ ಅಷ್ಟು ದೊಡ್ಡದಿರುತ್ತೆ. ಆದರೆ ಅದು ಮಾಡುವಂಥ ಡ್ಯಾಮೇಜ್ ಇದೆಯಲ್ಲ, ಕೋಟಿಯಲ್ಲಿ ಹೋಗುತ್ತದು. 40 ಲಕ್ಷದ ಡ್ರೋನನ್ನು ಬಳಸಿ ಸೇನಾ ನೆಲೆಗಳನ್ನು ಧ್ವಂಸಗೊಳಿಸಿದ್ರೆ ಅದನ್ನು ಕಟ್ಕೊಡ್ಲಿಕ್ಕೆ ಮತ್ತೊಮ್ಮೆ ಅಥವಾ ರಿಪೇರ್ ಮಾಡಲಿಕ್ಕೇ ಕೋಟಿ ಖರ್ಚಾಗುತ್ತೆ. ಸೊ ಇಂಥದ್ದು ಸಾವಿರಾರು ಡ್ರೋನ್ಗಳನ್ನು ಇರಾನ್ ಈಗಾಗಲೇ ತಯಾರು ಮಾಡಿ ಸಂಗ್ರಹಿಸಿ ಇಟ್ಕೊಂಡಿದೆ. ಸೊ ಅದೇ ಡ್ರೋನ್ಗಳನ್ನು ಬಳಸಿ, ಕಾಮಿಕಾಜೆ ಡ್ರೋನ್ಗಳನ್ನು ಬಳಸಿನೇ ಇರಾನ್ ಈ ದಾಳಿಯನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಮಿಸೈಲನ್ನು ಕೂಡ ತೂರಿ ಬಿಡ್ತಾ ಇದೆ. ಈಗ ಇರಾನ್ನ ಟಾರ್ಗೆಟ್ ಆಗಿರುವಂಥದ್ದು ಜಾರ್ಡನ್, ಬಹ್ರೇನ್ ಹಾಗೂ ಮುಂತಾದ ದೇಶಗಳು. ಯಾವ್ಯಾವ ದೇಶದಲ್ಲಿ, ಅಂದರೆ ಯಾವ್ಯಾವ ದೇಶಗಳನ್ನು ತಾನು ಈಸಿಯಾಗಿ ತಲುಪಬಹುದೋ ಆ್ಯಂಡ್ ಯಾವ್ಯಾವ ದೇಶದಲ್ಲಿ ಅಮೇರಿಕಾದ ಸೇನಾ ನೆಲೆಗಳಿದ್ದಾವೋ, ಸ್ಟ್ರಾಟಜಿಕ್ ಲೊಕೇಶನ್ಗಳಿದ್ದಾವೋ ಅದನ್ನು ಗುರಿಯಾಗಿಸ್ಕೊಂಡು ಇರಾನ್ ಈ ದಾಳಿಯನ್ನು ಮಾಡ್ತಾ ಇದೆ. ಆಲ್ಮೋಸ್ಟ್ ಯುದ್ಧ ಮುಗಿತಾ ಇದೆ, ಶಾಂತಿ ಮಾತುಕತೆ ಆ್ಯಂಡ್ ಆ ಒಪ್ಪಂದ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಅಥವಾ ಆಗ್ತಾ ಇದೆ ಅನ್ನುವಂಥ ನಿರೀಕ್ಷೆ ಇಡೀ ಜಗತ್ತಿಗೆ ಇತ್ತು. ಆದರೆ ಇರಾನ್ ಮಾಡಿದಂಥ ಒಂದೇ ಒಂದು ಎಡವಟ್ಟು, ಅಮೇರಿಕಾದ ಅಪಾಚೆ ಹೆಲಿಕಾಪ್ಟರ್, ಅದನ್ನು ಗಮನಿಸ್ತಾ ಇದ್ದೀರಿ. ಆ ಅಪಾಚೆ ಹೆಲಿಕಾಪ್ಟರನ್ನು ಇರಾನ್ ಸೇನೆ ಹೊಡೆದುರುಳಿಸಿತ್ತು ಹಾರ್ಮೋಸ್ ಜಲಸಂಧಿಯ ಬಳಿ. ಸೊ ಕಂಪ್ಲೀಟ್ ಧ್ವಂಸ ಆ ಹೆಲಿಕಾಪ್ಟರ್. ಈಗ ಈ ಒಂದು ಹೆಲಿಕಾಪ್ಟರ್ ಮೇಲಿನ ಅಟ್ಯಾಕ್ ಮತ್ತೊಮ್ಮೆ ಕಿಡಿ ಹೊಚ್ಚಿದೆ ಎರಡೂ ದೇಶಗಳ ಮಧ್ಯೆ. ಆ್ಯಂಡ್ ಈಗ ಎರಡೂ ದೇಶಗಳ ಮಧ್ಯೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.